ಭಾರತದ ಮೊದಲ ದೊರೆಗಳು. ಈ ಪುಸ್ತಕಕ್ಕೆ ಬರೆದಿರುವ ಆರಂಭಿಕ ನುಡಿಗಳು. ಭಾರತದ ಮೊದಲ ದೊರೆಗಳ ಬಗ್ಗೆ ಬರೆಯುವ ಮೊದಲು ಒಂದು ಮಾತು. ಭಾರತದ ಇತಿಹಾಸದ ಬಗ್ಗೆ ಇತಿಹಾಸಕಾರರು ಬರೆದಷ್ಟು ಬೇರೆ ಯಾವುದೇ ದೇಶದ ಬಗ್ಗೆ ಆಗಲಿ ಅಥವಾ ಜನಾಂಗದ ಬಗ್ಗೆ ಆಗಲಿ ಬರೆದಿಲ್ಲ. ಭಾರತದ ಇತಿಹಾಸವನ್ನು ಕೆಲವರು ವೇದಗಳ ಮೂಲಕ ಕಂಡು ಆ ಮೂಲದಿಂದಲೇ ಭಾರತದ ಇತಿಹಾಸವನ್ನು ಬರೆಯಲು ಆರಂಭಿಸಿ ಭಾರತದ ಇತಿಹಾಸದಲ್ಲಿ ಆದದ್ದೆಲ್ಲ ಸಂಸ್ಕೃತೀಕರಣ ಎಂದು ಸಾರಿ ತಾವು ಬರೆದ ಇತಿಹಾಸವನ್ನು ಪದೇ ಪದೇ ಮೆಲುಕು ಹಾಕುತ್ತಾ ಭಾರತವೆಂದರೆ ಒಂದು ಸಂಸ್ಕೃತೀಕರಣಗೊಂಡ ದೇಶ, ಅದನ್ನು ಮೀರಿ ಭಾರತವಿಲ್ಲ ಎಂದು ತಮ್ಮ ಹಿರಿಮೆ ಗರಿಮೆಗಳೇ ಭಾರತದ ಹಿರಿಮೆ ಗರಿಮೆಗಳು ಎನ್ನುವ ಇತಿಹಾಸಕಾರರು ಒಂದು ಕಡೆಯಾದರೆ, ಭಾರತವು ಒಂದು ಅನಾಗರಿಕರ ದೇಶವಾಗಿತ್ತು. ಪರದೇಶಿಗಳು ಬಂದು ಈ ದೇಶವ ಉದ್ಧಾರ ಮಾಡಿದರು. ಅಲ್ಲಿಯ ತನಕ ಈ ದೇಶದ ಜನಕ್ಕೆ ಜ್ಞಾನವಾಗಲಿ ತಮ್ಮತನವಾಗಲಿ ಇರಲಿಲ್ಲ ಎಂದು ಬರೆಯುವವರು ಇನ್ನೊಂದು ಕಡೆಯಾದರು. ಇವರಾರು ಭಾರತದ ಇತಿಹಾಸವನ್ನು ನಿಜವಾದ ಭಾರತೀಯರ ಭಾಷೆ, ಸಂಸ್ಕೃತಿ, ಧರ್ಮವ ಗುರುತಿಸಿ ಅಭ್ಯಾಸವ ಮಾಡಿ ಆ ಬಗ್ಗೆ ಸಂಶೋಧನೆ ಮಾಡಿ ಭಾರತದಲ್ಲಿಯೇ ಮಂಗನಿಂದ ಮಾನವರಾದವರಿಗೆ ಹಾಗೂ ನಂತರ ನಾಗರಿಕರಾದವರಿಗೆ ಸಲ್ಲಬೇಕಾದ ಗೌರವವ ನೀಡಿ ಇತಿಹಾಸವ ಬರೆದಿಲ್ಲ ಎಂಬುದು ಪ್ರತಿಯೊಬ್ಬ ಇತಿಹಾಸದ ವಿದ್ಯಾರ್ಥಿಯು ಕಂಡುಕೊಂಡ ಸತ್ಯ. ನಾನಿಲ್ಲಿ ಭಾರತದಲ್ಲಿಯೇ ಹುಟ್ಟಿ ಬೆಳೆದ ಜನಾಂಗಗಳ ಇತಿಹಾಸವ ಬರೆದು ಅವರಿಗೆ ಸಲ್ಲಬೇಕಾದ ಗೌರವವ ಸಲ್ಲಿಸಿ ಭಾರತದಲ್ಲಿ ಇತಿಹಾಸ ಸಂಶೋಧನೆಗೆ ಹೊಸ ದಾರಿಯ ತೋರಿಸಲು ಈ ಪುಸ್ತಕವನ್ನು ಬರೆದಿರುತ್ತೇನೆ. ಭಾರತದಲ್ಲಿ ಕಳೆದ 10,000 ವರ್ಷಗಳಿಗಿಂತಲೂ ಮೀರಿದ ಇತಿಹಾಸದ ಪದರುಗಳಲ್ಲಿ ಬೇರೆ ಬೇರೆ ಜಾತಿಯ ಜನರ, ಬೇರೆ ಬೇರೆ ವರ್ಗದವರ ಹಾಗೂ ಬೇರೆ ಬೇರೆ ಭಾಷಿಕರ ಹಿರಿಮೆಗಳು ಗರಿಮೆಗಳು ಹುದುಗಿವೆ. ಒಂದು ಕಾಲದಲ್ಲಿ ದೊಡ್ಡ ರಾಜರಾಗಿ ಮೆರೆದವರು ಇನ್ನೊಂದು ಕಾಲದಲ್ಲಿ ಗುಲಾಮರಂತಾಗಿ ಬಾಳಿದರು. ಆ ಗುಲಾಮ ಸಂತಾನಿಗಳು ಇನ್ನೊಂದು ಕಾಲದಲ್ಲಿ ವ್ಯಾಪಾರಿಗಳಾಗಿ ಅಥವಾ ಧಾರ್ಮಿಕ ಮುಖಂಡರಾಗಿ ಅಥವಾ ಅಧಿಕಾರಿಗಳಾಗಿ ಮತ್ತೆ ರಾಜ್ಯವನ್ನು ಪಡೆದರು, ಇಲ್ಲವೇ ರಾಜಾಧಿಕಾರಕ್ಕೆ ಹತ್ತಿರವಾದರು. ಈ ಬಗೆಯ ಏಳು ಬೀಳುಗಳು ಬೇರೆ ಬೇರೆ ಜನಾಂಗಗಳಲ್ಲಿ ಆಗಿವೆ, ಇನ್ನು ಮುಂದೆ ಕೂಡ ಆಗುತ್ತವೆ. ಭಾರತದ ಇತಿಹಾಸದ ಪದರುಗಳಲ್ಲಿ ತಮ್ಮ ಹಿರಿಮೆ ಗರಿಮೆಗಳು ಹುದುಗಿದ್ದರಿಂದ ತಾವು ಹಿಂದೆ ರಾಜರಾಗಿದ್ದವರು ಎಂಬುದನ್ನು ಅರಿಯದೆ ಕಾಲನ ಚಕ್ರದಡಿ ಸಿಕ್ಕು ನಲುಗಿ ಇಂದು ಗುಲಾಮರಂತೆ ಬದುಕುತ್ತಿರುವ ಭಾರತದ ಕೋಟ್ಯಾಂತರ ಹೀನ ವರ್ಗದ ಜನರ ಇತಿಹಾಸವನ್ನು ನೆನಪು ಮಾಡುವುದಕ್ಕಾಗಿ ಈ ಪುಸ್ತಕವನ್ನು ನಾನು ಇಲ್ಲಿ ಬರೆದಿದ್ದೇನೆ. ರೆಬೆಕಾ ವೆಸ್ಟ್ ಎಂಬ ತತ್ವಜ್ಞಾನಿಯು ಹೇಳಿರುವ ಮಾತು, ಮನುಷ್ಯ ಎರಡು ಬಗೆಯಲ್ಲಿ ತೊಂದರೆ ಅನುಭವಿಸುತ್ತಾನೆ. ತೀರಾ ಸಂಕೀರ್ಣವಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲಾರ, ಅತ್ಯಂತ ಸರಳ ಸತ್ಯಗಳನ್ನು ಆತ ನೆನಪಲ್ಲಿ ಇಟ್ಟುಕೊಳ್ಳಲಾರ. ಈ ಮಾತು ಭಾರತೀಯರಿಗೆ, ಅದರಲ್ಲೂ ಭಾರತೀಯ ಜನಾಂಗಗಳ ಇತಿಹಾಸದ ಬಗ್ಗೆ ಮಾತನಾಡುವವರಿಗೆ ತುಂಬಾ ಅನ್ವಯಿಸುತ್ತದೆ. ಪೌರಾಣಿಕ ಕಥೆಗಳಾಗಿ ಭಾರತದ ಮಹಾಕಾವ್ಯಗಳಲ್ಲಿ ಸೇರಿರುವ ಭಾರತದ ಐತಿಹಾಸಿಕ ಘಟನೆಗಳನ್ನು ಸಾಮಾನ್ಯ ಭಾರತೀಯನು ಅರ್ಥ ಮಾಡಿಕೊಳ್ಳಲಾರ. ಅದೇ ರೀತಿ ತನ್ನ ಮುಂದೆ ಓಡಾಡಿಕೊಂಡಿರುವ ಹೀನ ಕುಲದವನನ್ನು ಹಿಂದೆ ದೊಡ್ಡ ಕುಲಕ್ಕೆ ಸೇರಿದ್ದನೆಂಬ ಸತ್ಯವನ್ನು ಅರಗಿಸಿಕೊಳ್ಳಲಾರ. ಈ ಎರಡು ಸತ್ಯಗಳಿಂದ ಆತ ಬಳಲುತ್ತಾನೆ. ಅಲ್ಲದೆ ಭಾರತದ ಸಾಮಾಜಿಕ ವ್ಯವಸ್ಥೆ ಜಾತೀಯತೆಯ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲುಗುವಂತೆ ಮಾಡುತ್ತಾನೆ. ಇಲ್ಲಿ ವಿಲಿಯಂ ಜೇಮ್ಸ್ ಅವರು ಹೇಳಿರುವಂತೆ, ನಮ್ಮ ಸತ್ಯಗಳ ಅತಿ ದೊಡ್ಡ ವೈರಿ ಯಾವುದೆಂದರೆ ನಮ್ಮ ಉಳಿದ ಸತ್ಯಗಳು. ಮಾರ್ಟಿನ್ ಎಚ್ ಫಿಶರ್ ಎಂಬ ಇನ್ನೊಬ್ಬ ಮಹಾನ್ ತತ್ವಜ್ಞಾನಿ ಹೇಳಿದ ಒಂದು ಮಾತು, ಸತ್ಯವನ್ನು ಶಾಯಿಯಲ್ಲಿ ಬರೆಯುವುದು ಬಹಳ ಅಪರೂಪ, ಅದು ನಿಸರ್ಗಮಯ. ಭಾರತದಲ್ಲಿ ಹಿಂದಿನ ಕಾಲಗಳಲ್ಲಿ ದೊರೆಗಳಾಗಿ ಆಳಿದವರು ಇಂದು ದಾರಿದ್ರ್ಯವನ್ನು ಅಪ್ಪಿ ಹೀನ ಜನರೆಂದು ಬಾಳುತ್ತಿರುವ ವಿಷಯ ಒಂದು ನಿಸರ್ಗಮಯ ಸತ್ಯ. ಆ ನಿಸರ್ಗಮಯ ಸತ್ಯವನ್ನು ನಾನಿಲ್ಲಿ ಭಾರತೀಯ ಜನಾಂಗಗಳ ಅಧ್ಯಯನ ಮಾಡುವವರು ಸವಿಯಲಿ ಎಂದು ಬಿಚ್ಚಿ ಇಟ್ಟಿರುತ್ತೇನೆ. ಆಲ್ಬರ್ಟ್ ಐನ್ಸ್ಟೈನ್ ಅವರು ಮಹಾನ್ ವಿಜ್ಞಾನಿಗಳು, ಅಷ್ಟೇ ಅಲ್ಲ ಅವರು ಮಹಾನ್ ಚಿಂತಕರು. ಅವರ ಒಂದು ಮಾತು, ನಿಮ್ಮ ಮೂಲಗಳನ್ನು ಬಿಚ್ಚಿಟ್ಟುಕೊಳ್ಳುವುದರಲ್ಲೇ
ಸೃಜನಶೀಲತೆಯ ಗುಟ್ಟು ಅಡಗಿರುತ್ತದೆ. ಹೌದು, ಇಲ್ಲಿ ಭಾರತೀಯರ ಮೂಲವನ್ನು ತುಂಬಾ ಶಾಸ್ತ್ರೀಯವಾಗಿ ಹಾಗೂ ತಾರ್ಕಿಕವಾಗಿ ಬಿಚ್ಚಿ ಇಟ್ಟಿರುತ್ತೇನೆ. ಧನ್ಯವಾದಗಳು.